ಏನು ಈ ದಿನ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೌಂಡಿನ್ಯ ನದಿ ಕೋಡಿ ಹರಿತಾ ಇರೋದಕ್ಕೆ ತುಂಬಾ ಸಂತೋಷಕರವಾದ ಸುದ್ದಿಯಾಗಿದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಕೆರೆ ನಂಗ್ಲಿ ಕೆರೆಯಲ್ಲಿ ಸುಮಾರು 365 ಎಕರೆ ಅಗಲವಾಗಿರುವಂತಹ ಕೆರೆ, ದೊಡ್ಡ ಕೆರೆ, ಮುಳಬಾಲ್ ತಾಲೂಕಲ್ಲಿ ಅತಿ ದೊಡ್ಡ ಕೆರೆ ಆದಂತಹ ನಂಗ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಕೆರೆ ಆಗಿರುತ್ತದೆ. ಈ ಕೆರೆ ನಾವು ಇದೇ ಈ ಸತತವಾಗಿ ಸದಸ್ಯರಾದಾಗಿಂದ 2ನೇ ಬಾರಿ ಈ ಕೆರೆ ಕೂಡಿ ಹೋಗ್ತಾ ಇರೋದು. ಮೊದಲನೇದಾಗಿ 2021ರಲ್ಲಿ ನಮ್ಮ ಪಾರ್ವತಮ್ಮ ಲಕ್ಷ್ಮೀಪತಿ ಅವರು ಅಧ್ಯಕ್ಷರಾಗಿದ್ದಾಗ ಮೊದಲನೇ ಸಲ ಕೋಡಿ ಶ್ರೀಧರ್ ಅಧ್ಯಕ್ಷರಾಗಿರ್ತಕ್ಕಂಥ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ಕೋಡಿ ಹೋಗ್ತಾ ಇದೆ. ನಮಗೆ ತುಂಬಾ ಸಂತೋಷಕರ ಸುದ್ದಿಯಾಗಿದೆ. ಈ ಕೋಡಿ ಹರಿತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಮುಳಬಾಲ್ ತಾಲೂಕು MLA ಸಮೃದ್ಧಿ ಮಂಜಣ್ಣ ಅವರು ಆಗಮಿಸಿ ನಮ್ಮ ಕೆರೆ ಬಾಗಿನ ಅರ್ಪಣೆ ಪೂಜೆ ಕಾರ್ಯಕ್ರಮಕ್ಕೆ ಬಾಗಿನ ಅರ್ಪಣೆಗೆ ಆಗಮಿಸಿ ಎಲ್ಲ ಸಂತೋಷದಿಂದ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ರು. ಅದೇ ರೀತಿಯಾಗಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು, ಮತ್ತೆ ನಮ್ಮ ರಪ್ಪತ್ ರೆಡ್ಡಣ್ಣವರು, NRS ಸತ್ಯಣ್ಣವರು ಹಾಗೂ KP ಪ್ರಭಾಕರಣ್ಣ ಅವರು, ಇನ್ನ ಹಲವಾರು ಹಿರಿಯ ಮುಖಂಡರೆಲ್ಲ ಆಗಮಿಸಿದ್ರು. ಮುಖ್ಯವಾಗಿ ನಮ್ಮ ಸಂಸದರಾದಂತ MP ಮಲ್ಲೇಶ್ವರ ಅವರು ಆಗಮಿಸಬೇಕಾಗಿತ್ತು, ಕೆಲವು ಕಾರಣಗಳಿಂದ ಆಗಮಿಸಿಲ್ಲ. ಅದೇ ರೀತಿಯಾಗಿ ನಮ್ಮ ಗೀತಾ ಆನಂದ್ ರೆಡ್ಡಿ ಅವರು ಆಗಮಿಸಬೇಕಾಗಿತ್ತು, ಎಲ್ಲರೂ ಆಹ್ವಾನಿಸಿದ್ವಿ. ಅವರು ಕೆಲವು ಕಾರಣದಿಂದ ಬರಕ್ಕಾಗಿಲ್ಲ. ಮತ್ತೆ ನಮ್ಮ ಮಾಜಿ MP ಮುನ್ಸಾಮಣ್ಣ ಅವರು ಆಗಮಿಸಿದ್ರು. ಹಾಗೆ ನಮ್ಮ ಸುಂದರಣ್ಣ ಅವರು, BJP ಸುಂದರಣ್ಣ ಅವರು ಎಲ್ಲ ಆಗಮಿಸಿ ಈ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಪಂಚಾಯತಿ ಕಡೆಯಿಂದ ವಿಜೃಂಭಣೆಯಿಂದ ನಾವು ಈ ಪೂಜೆಯನ್ನ ಬಾಗಿನಾರ್ಪಣೆಯನ್ನ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡ್ವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಕ್ಕಂತಹ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಸದಸ್ಯರು, ನನ್ನ ನೆಚ್ಚಿನ ಸ್ನೇಹಿತರಾದಂತ ಎಲ್ಲಾ ಸದಸ್ಯರಿಗೂ, ಲಕ್ಷ್ಮೀಪತಿ ಅಣ್ಣವರು, ಮುಂಡಡ್ಡಿ ಅಣ್ಣವರು, ಮೋಹನ್ ಅವರು, ಅಶ್ವಿನಿ ಪ್ರಸನ್ನ ಕುಮಾರ್ ಅವರು, ರಾಜಾರೆಡ್ಡಿ ಅವರು, ಶ್ರೀನಿವಾಸ್ ಅವರು, ಮಂಜುನಾಥ್ ಅವರು, ವೆಂಕಟೇಶ್ ಅವರು, ರಾಮಪ್ಪ ಅವರು, ಸೀತಯ್ಯ ಅವರು, ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯ 20 ಸದಸ್ಯರು ಸೇರಿ ಒಗ್ಗಟ್ಟಾಗಿ ಜೊತೆಯಲ್ಲಿ ಹೋಗಿ, ಹಾಗೆ ಮುಖ್ಯವಾಗಿ ಏನಂತಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಪಂಚಾಯತಿ ಕಡೆಯಿಂದ, ಊರಿನ ಗ್ರಾಮಸ್ಥರಿಂದ, ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪತ್ರಕರ್ತ ಮಿತ್ರರು ಕೂಡ ನಾನು ಈ ಶುಭಾಶಯಗಳನ್ನು ತಿಳಿಸ್ತಾ ಈ 4 ಮಾತುಗಳನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.